ಬೆಸ್ಕಾಂ ವಿದ್ಯುತ್ ಸಂಪರ್ಕದಲ್ಲಿ ಜುಲೈ 1ನೇ ತಾರೀಕಿಂದ ಮಹತ್ತರವಾದಂತಹ ಬದಲಾವಣೆ ಆಗ್ತಾ ಇದೆ. ಇದರ ಬಗ್ಗೆ ಎಲ್ಲರಿಗೂ ಕೂಡ ಗಮನ ಇರಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸ ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿ ಬೆಸ್ಕಾಂ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಲಾಗಿದ್ದು, ಗ್ರಾಮಾಂತರ ಪ್ರದೇಶಕ್ಕೂ ಇದನ್ನು ವಿಸ್ತರಣೆ ಮಾಡುವಂತೆ ಬೆಸ್ಕಾಂ ಆದೇಶ ಹೊರಡಿಸಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಆದೇಶದಂತೆ ಬೆಸ್ಕಾಂ ವ್ಯಾಪ್ತಿಯ ಗ್ರಾಮಾಂತರ ಪ್ರದೇಶಗಳಲ್ಲಿ 2025 ಜುಲೈ 1ರಿಂದ ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯುವ ಗ್ರಾಹಕರು ಸ್ಮಾರ್ಟ್ ಮೀಟರನ್ನು ಅಳವಡಿಸ್ಕೋಬೇಕು. ಸ್ಮಾರ್ಟ್ ಮೀಟರ್ ಇನ್ನು ಮುಂದೆ ಕಡ್ಡಾಯ. ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೂ ಕೂಡ ಈಗ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಆದೇಶವಾಗಿದೆ. ಜುಲೈ 1ರಿಂದ ಹೊಸ ಮತ್ತು ತಾತ್ಕಾಲಿಕ ಸಂಪರ್ಕಕ್ಕೆ ಈ ಸ್ಮಾರ್ಟ್ ಮೀಟರ್ ಕಡ್ಡಾಯ. ವಿರೋಧದ ಮಧ್ಯೆಯೂ ಕೂಡ ಇದು ಕೋರ್ಟಲ್ಲಿದೆ ಆ್ಯಕ್ಚುಲಿ ಕೇಸು, ಆದರೂ ವಿರೋಧದ ಮಧ್ಯೆಯೂ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಿದ್ದಾರೆ. ಈಗಾಗಲೇ ನಗರ ಪ್ರದೇಶಗಳಲ್ಲಿ ಫೆಬ್ರವರಿ 15ರಿಂದಲೇ ಅಳವಡಿಕೆಯನ್ನು ಮಾಡಲಾಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಇದು ವಿಸ್ತರಣೆ. ರಿಮೆಂಬರ್, ಇದು ಬೆಸ್ಕಾಂ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳು, ಇಡೀ ಕರ್ನಾಟಕ ಅಲ್ಲ. ವಿರೋಧಕ್ಕೆ ಕೇರ್ ಮಾಡದೆ ಹಂತ ಹಂತವಾಗಿ ಇದನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ ಅಂತ ಬೆಸ್ಕಾಂನವ್ರು ಹೊರಟಿದ್ದಾರೆ. ಬೆಸ್ಕಾಂ ಏನು ಹೇಳುತ್ತೆ? ಹಳೆಯ ಮೀಟರ್ಗಿಂತ ಸ್ಮಾರ್ಟ್ ಮೀಟರ್ ವಿಶಿಷ್ಟವಾಗಿದೆ, ಕರೆಂಟ್ ಕದಿಯೋಕ್ಕಾಗಲ್ಲ, GPS ಮತ್ತು RF ಆಧಾರಿತ ಸಂವಹನ ಡೇಟಾ ಸಂಗ್ರಹವನ್ನು ಮಾಡ್ತಾರಂತೆ. ಫೈನ್. ಇದು ಸರ್ವರ್ ಹಾಗೂ ಕ್ಲೌಡ್ ಸಂಪರ್ಕವನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಓಕೆ, ಡೇಟಾ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಡ್ವಾನ್ಸ್ಡ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ತಂತ್ರಜ್ಞಾನವನ್ನು ಇದು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ನಿಂದ ವಿದ್ಯುತ್ ಬಳಕೆ ಮಾಹಿತಿ ಕೂಡ ಸಂಗ್ರಹವಾಗುತ್ತಂತೆ. ಗ್ರಾಹಕರು ಹಾಗೂ ಬೆಸ್ಕಾಂ ನಡುವೆ ನೇರ ಸಂಪರ್ಕವನ್ನು ಇದು ಕಲ್ಪಿಸುತ್ತೆ. ಮೊಬೈಲ್ ಆ್ಯಪ್ ಮೂಲಕ ನೈಜ ಸಮಯದ ವಿದ್ಯುತ್ ಬಳಕೆ ಎಲ್ಲ ಗೊತ್ತಾಗುತ್ತೆ. ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ವೋಲ್ಟೇಜ್, ಪವರ್ ಫ್ಯಾಕ್ಟರ್ ಮಾಹಿತಿ, ರೀಚಾರ್ಜ್ ಸೌಲಭ್ಯ ಎಲ್ಲ ಇರುತ್ತೆ. ವಿದ್ಯುತ್ ಕಡಿತವಾದರೆ ಬಿಲ್ ಪಾವತಿಸಿದ ತಕ್ಷಣ, ಅದಕ್ಕೋಸ್ಕರ ಲೈನ್ಮೆನ್ ಬಂದು ನಿಮಗೆ ಹಾಕಬೇಕು ಅಂತೇನಿಲ್ಲ, ಈಸಿಯಾಗಿ ನಿಮಗೆ ಕನೆಕ್ಷನ್ ಮತ್ತೆ ಬಂದ್ಬಿಡುತ್ತೆ.